ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ಈ ದಿನ ಒಂದು ಐತಿಹಾಸಿಕ ಪುಣ್ಯಕ್ಷೇತ್ರವಾದ ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕು ಪುರ ಗ್ರಾಮ ಎಂಬ ಒಂದು ಪುಣ್ಯಕ್ಷೇತ್ರದ ಬಗ್ಗೆ ವಿವರಣೆ ನೀಡಲು ಬಯಸುತ್ತಿದ್ದೇನೆ. ಈ ಒಂದು ಪುಣ್ಯಕ್ಷೇತ್ರ 11ನೇ ಶತಮಾನದಲ್ಲಿ ನಿರ್ಮಿಸಲ್ಪಟ್ಟಂತಹ ಒಂದು ದೇವಸ್ಥಾನ ಅಂತಲೇ ಹೇಳ್ಬೋದು. ಪುರ ಶ್ರೀ ಸೋಮೇಶ್ವರ ಎಂದು ಪ್ರಸಿದ್ಧಿ ಪಡೆದಂತಹ ಈ ಒಂದು ದೇವಸ್ಥಾನ ಮುಂಭಾಗದಲ್ಲಿ ಈ ರೀತಿ ಇದೆ. ಈ ಮುಂಭಾಗದಲ್ಲೇ ಕುಡಿಯುವುದಕ್ಕೆ ಮತ್ತು ಕೈ ತೊಳೆಯಲು ಹಾಗೂ ಮುಖ ತೊಳೆಯಲು ವ್ಯವಸ್ಥೆ ಕೂಡ ಮಾಡಲಾಗಿದೆ, ನೋಡಬಹುದು ನೀವು. ಇದು ಒಳಗಡೆ ಇರುವ ದೃಶ್ಯ. ಇಲ್ಲಿ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ಕೂಡ ನಡೆಸುವುದುಂಟು ಭಕ್ತಾದಿಗಳು. ಅದೇ ರೀತಿ ಇಲ್ಲಿ ಒಳಗಡೆ ಇರುವ ತುಂಬ ವಿಶಾಲವಾದ ಜಾಗವನ್ನು ಒಳಗೊಂಡಿರುತ್ತದೆ. ಹಾಗೆಯೇ ಇಲ್ಲಿ ಅದೇ ರೀತಿ ನವಗ್ರಹಗಳ ಪೂಜಾ ಮಂದಿರವನ್ನು ಕೂಡ ನೀವು ಇಲ್ಲಿ ಗಮನಿಸಬಹುದು. ನಂತರ ಮುಂದೆ ಸಾಗೋಣ ಬನ್ನಿ. ಈ ದೇವಸ್ಥಾನವು ಐತಿಹಾಸಿಕ ಹಿನ್ನೆಲೆಯನ್ನು ಪಡೆಯುವುದರ ಜೊತೆಗೆ ನೆಲಮಾಳಿಗೆಯಲ್ಲಿ ದೇವಸ್ಥಾನ ಇರುವುದು ತುಂಬ ವಿಶೇಷ. ಈ ದೇವಸ್ಥಾನವು ದ್ರಾವಿಡ ಶೈಲಿಯಲ್ಲಿ ನಿರ್ಮಿತವಾಗಿದ್ದು ನೆಲಮಾಳಿಗೆಯಲ್ಲಿ ದೇವಸ್ಥಾನವು ಒಳಗಡೆ ಇದೆ. ಈ ದೇವಸ್ಥಾನದ ಮುಂಭಾಗದಲ್ಲಿ ಬರೆದಿರುವಂತಹ ಒಂದು ವಾಕ್ಯವನ್ನು ನಾವು ನೆನಪಿಸಿಕೊಳ್ಳಬಹುದು. ಬಾಗಿದರೆ ಮಾತ್ರ ಭಕ್ತರಿಗೆ ದಾರಿ ಎಂದು ಬರೆದಿದೆ. ಅದರ ಅರ್ಥ ಇಲ್ಲಿ ನೆಲಮಾಳಿಗೆಯಲ್ಲಿರುವುದರಿಂದ ನಾವು ಬಾಗಿಯೇ ಮುಂದಕ್ಕೆ ಚಲಿಸಬೇಕು. ಒಳಗಡೆ ಹೋದ ನಂತರ ಮೊಟ್ಟ ಮೊದಲು ಬಲಕ್ಕೆ 3 ಕಾಲಿನ ಮಂಚ ನೋಡಬಹುದು. 3 ಕಾಲಿನ ಮಂಚದ ಮೇಲೆ ನಾಗರ ಹಾವು ಮಲಗಿದೆ ಎಂದು ಹೇಳಬಹುದು. ನಂತರ ಅದರ ಮುಂದಕ್ಕೆ ಸೋಮೇಶ್ವರ ದೇವಸ್ಥಾನದ ಒಳಭಾಗ. ಈ ಒಳಭಾಗಕ್ಕೂ ಹೋಗುವ ಮುನ್ನ ಮೊದಲು ಒಂದು ಸುತ್ತು ಪ್ರದಕ್ಷಿಣೆ ಹಾಕಿ ಬಂದಾಗ ನಮಗೆ ತಿಳಿಯುವುದು ಕೋಟಿ ಸಹಸ್ರಾರು ಲಿಂಗಗಳು, ಒಂದೊಂದು ಲಿಂಗದಲ್ಲೂ ಕೂಡ 4 ಲಿಂಗಗಳು, 5 ಲಿಂಗಗಳು, ಅದೇ ರೀತಿ ಸಹಸ್ರಾರು ಲಿಂಗಗಳನ್ನು ನಾವು ಒಂದೊಂದು ಲಿಂಗಗಳಲ್ಲೂ ಕೂಡ ಕಾಣಬಹುದು. ಈ ಒಂದು ಕೋಟಿ ಲಿಂಗ ಎಂಬ ಪ್ರತೀತಿಯನ್ನು ಪಡೆದಿರುವಂತಹ ಈ ಸೋಮೇಶ್ವರ ದೇವಸ್ಥಾನದಲ್ಲಿ ಒಟ್ಟು 7 ಬಾವಿಗಳಿವೆ. ಆದರೆ ಒಳಗಡೆ ಹೋಗಿರುವವರಿಗೆ ನಾನು ಹೋಗಿರುವ ಹಾಗೆ 4ರಿಂದ 5 ಬಾವಿಗಳು ಮಾತ್ರ ಕಾಣಿಸಿಕೊಂಡಿದ್ದಾವೆ. ಮುಖ್ಯ ಪ್ರವೇಶ ದ್ವಾರದ ಮೂಲಕ ಒಳಬಂದ ನಂತರ ಹಲವಾರು ಲಿಂಗಗಳು, ಪ್ರತಿಯೊಂದು ದೇವಸ್ಥಾನದ ಒಂದು ಗುಡಿಯ ರೀತಿಯಲ್ಲಿ ಕಟ್ಟಿಸಿರುವಂತಹ ಗುಡಿಯಲ್ಲಿ ಹಲವಾರು ಲಿಂಗಗಳು ಕಾಣಿಸ್ತಾ ಹೋಗ್ತವೆ. ಅದೇ ರೀತಿ ಒಂದೊಂದು ಲಿಂಗದಲ್ಲೂ ಕೂಡ 2 ಲಿಂಗ, 4 ಲಿಂಗ, ಅದೇ ರೀತಿ 10, 9, 5, ಅದೇ ರೀತಿ ಸಾವಿರ ಲಿಂಗಗಳನ್ನು ಕೆತ್ತಿರುವುದು ತುಂಬ ವಿಶೇಷ. ಅದೇ ರೀತಿ ಇಲ್ಲಿ ನೀವು ನೋಡಬಹುದು, ದ್ರಾವಿಡ ಶೈಲಿಯ ದೇವಸ್ಥಾನವನ್ನು ಇಲ್ಲಿ ಕಟ್ಟಿಸಿದ್ದಾರೆ. ಹಾಗೆಯೇ ಮುಂದೆ ಸಾಗಿದಾಗ ಸಂಪೂರ್ಣವಾಗಿ ಒಂದು ಸುತ್ತು ಹಾಕಿ ಬಂದಾಗ ನಂತರ ನಮಗೆ ಕಾಣುವುದು ಸೋಮೇಶ್ವರ ದೇವಸ್ಥಾನದ 2ನೇ ಮುಖ್ಯ ದ್ವಾರ. ಈ 2ನೇ ಮುಖ್ಯ ದ್ವಾರದ ಬಳಿ ನೀವು ನೋಡಬಹುದು 4 ಮುಖದ ಒಂದು ಬಸವಣ್ಣವನ್ನು ನೀವು ಕಾಣಬಹುದು. ಸಾಮಾನ್ಯವಾಗಿ ಎಲ್ಲ ದೇವರಲ್ಲಿ 4 ಮುಖದ ಬಸವೇಶ್ವರ ಅಥವಾ ಬಸವಣ್ಣ ಇರುವುದು ತುಂಬ ವಿಶೇಷ ಎಂದು ಹೇಳಬಹುದು. ನಂತರ ಈ ಒಂದು ದ್ವಾರದ ಮೂಲಕ ಮತ್ತೆ ಒಳ ಪ್ರವೇಶಿಸಬೇಕು. ಈ ದ್ವಾರದ ಮೂಲಕ ಒಳ ಪ್ರವೇಶಿಸಿದ ನಂತರ ಮೊಟ್ಟ ಮೊದಲು ಅಲ್ಲಿ ಸೋಮೇಶ್ವರ ದೇವಸ್ಥಾನದ 2ನೇ ಮುಖ್ಯ ದ್ವಾರವನ್ನು ಪ್ರವೇಶಿಸಿದಾಗ ನಮಗೆ ಅಲ್ಲಿ ಮೊಟ್ಟ ಮೊದಲು ಸೋಮೇಶ್ವರನ ಎದುರಿಗೆ ಒಂದು ವಿಗ್ರಹವನ್ನು ಕಾಣಬಹುದು. ಆ ವಿಗ್ರಹದಲ್ಲಿರುವಂತಹ ವ್ಯಕ್ತಿಯೇ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದಂತಹ ಓಹಿಲ ಎಂಬಂತಹ ರಾಜ ಎಂದು ನಾವು ತಿಳಿಯಬಹುದು. ಇಲ್ಲಿಯೂ ಕೂಡ ಹಲವಾರು ರೀತಿಯ ಲಿಂಗಗಳನ್ನು ನಾವು ಕಾಣಬಹುದು. ಮತ್ತು ಈ ಒಂದು ದೇವಸ್ಥಾನವನ್ನು ಒಳಗಡೆಯೂ ಕೂಡ ಒಂದು ಸುತ್ತು ಹಾಕಿ ನೋಡಿದಾಗ ಅಲ್ಲಿಯೂ ಕೂಡ ಸಹಸ್ರಾರು ಲಿಂಗಗಳನ್ನು ನಾವು ಕಾಣಲು ಸಾಧ್ಯವಿದೆ. ಅದೇ ರೀತಿ
ನಂತರ ಒಂದು ದೇವಸ್ಥಾನದ ಮುಂಭಾಗದಲ್ಲಿ ಒಂದು ಲಿಂಗದ ರೀತಿಯ ಕಲ್ಲನ್ನು ನಾವು ಕಾಣಬಹುದು. ಅದು ಹರಿವಾಣದ ತಟ್ಟೆ ಎಂದು ಹೇಳುತ್ತಾರೆ. ಈ ಹರಿವಾಣದ ತಟ್ಟೆಯಲ್ಲಿ ಮೊದಲು ನೈವೇದ್ಯ ಮಾಡುವಾಗ ಎಲ್ಲ ಕೋಟಿಲಿಂಗಗಳಿಗೂ ನೈವೇದ್ಯವನ್ನು ಮಾಡಲು ಅಸಾಧ್ಯ ಎಂದು ಈ ಹರಿವಾಣದ ತಟ್ಟೆಯಲ್ಲಿ ನೈವೇದ್ಯವನ್ನು ಹಾಕಿ 3 ಸುತ್ತು ಸುತ್ತಿಸಿದಾಗ ಆ ಒಂದು ನೈವೇದ್ಯವು ಕೋಟಿಲಿಂಗಗಳೆಲ್ಲರಿಗೂ ತಲುಪಿತು ಎಂಬ ಪ್ರತೀತಿಯನ್ನು ಹೊಂದಿದೆ. ಆದರೆ ಈಗಿನ ದಿನಗಳಲ್ಲಿ ಈ ಒಂದು ಹರಿವಾಣದ ತಟ್ಟೆಯನ್ನು ನಾವು ಭಕ್ತರಾಗಿರುವಂತಹ ನಾವೆಲ್ಲರೂ ಹೋಗಿ ಮನಸ್ಸಿನಲ್ಲಿ ಏನಾದರೂ ಅಂದುಕೊಂಡು ಅದನ್ನು ತಿರುಗಿಸಲು ಪ್ರಯತ್ನಿಸಿದರೆ ಅದು ಆಗುವಂತಿದ್ದರೆ ಅದು ತಿರುಗುತ್ತದೆ ಎಂಬ ನಂಬಿಕೆ ಜನರಲ್ಲಿ ಇದೆ. ನಂತರ ಮತ್ತೆ 3ನೇ ಮುಖ್ಯ ದ್ವಾರವನ್ನು ತಲುಪಿದಾಗ ಇಲ್ಲಿ ತುಂಬ ಹುಷಾರಾಗಿ ನಿಧಾನವಾಗಿ ಚಲಿಸಿ ಒಂದು ಗರ್ಭಗುಡಿಯನ್ನು ತಲುಪಬಹುದು. ಈ ಗರ್ಭಗುಡಿಯ ಒಳಗಡೆ ಮಧ್ಯದಲ್ಲಿ ಒಂದು ಬಾವಿಯನ್ನು ನಾವು ಕಾಣಬಹುದು. ನಂತರದಲ್ಲಿ ಪ್ರವೇಶ ದ್ವಾರದ ಹತ್ತಿರ ಹೋದಾಗ ಅಲ್ಲಿ ನಾವು ಕಾಣಬಹುದು ಒಂದು ಸೋಮೇಶ್ವರನ ದರ್ಶನವನ್ನು ನಾವು ಕಣ್ತುಂಬಿಕೊಳ್ಳಬಹುದು.